ನಮಸ್ಕಾರ ಸ್ನೇಹಿತರೆ. ಪೂರ್ತಿ ಸಿಖ್ ಸಮುದಾಯ ಕತ್ತಿ ಖಡ್ಗ ಹಿಡಿದು ಯೋಗಿ ಆದಿತ್ಯನಾಥ್ ಅವರ ಲಕ್ನೋ ನಿವಾಸಕ್ಕೆ ನುಗ್ಗುತ್ತಾರೆ. ಆ ಸೀನ್ ಹೆಂಗಿತ್ತಪ್ಪ ಅಂದ್ರೆ ಒಂದ್ ಕಡೆ ಭಯ, ಇನ್ನೊಂದ್ ಕಡೆ ನೆಮ್ಮದಿ. ಭಯ ಯಾಕೆ, ನೆಮ್ಮದಿ ಯಾಕೆ ಎರಡು ಹೇಳ್ತೀನಿ. ಇನ್ನೊಂದು ವೇದಿಕೆಯಲ್ಲಿ ಅಮಿತ್ ಶಾ, ಲಕ್ನೋದಲ್ಲಿ ಯೋಗಿ ಆದಿತ್ಯನಾಥ್ ಇಬ್ರು ಅಕ್ಷರಶಃ ಕಣ್ಣೀರ್ ಹಾಕ್ಬಿಟ್ರು. ಆಕ್ಚುಲಿ ಈ ಸೀನ್ ಕ್ರಿಯೇಟ್ ಆಗಿದ್ದಾದ್ರು ಯಾಕೆ? ಇದು ಭಾರತ ಮತ್ತು ಭಾರತೀಯತೆಯನ್ನ ಜಾಗೃತಗೊಳಿಸುವ ಘಟನೆ. ಮೊದಲು ಯೋಗಿ ವಿಚಾರ ಹೇಳ್ಬಿಡ್ತೀನಿ, ನಂತರ ಅಮಿತ್ ಶಾದು. ಇದೊಂಥರ ಹೆಂಗಪ್ಪ ಅಂದ್ರೆ ಜೀವನಕ್ಕೆ ಜೀವವನ್ನು ನೀಡಿದ ಸಂದರ್ಭ. ಒಂದ್ ಕಡೆ ಮುಖ್ಯಮಂತ್ರಿ ನಿವಾಸ ಲಕ್ನೋದಲ್ಲಿ ಸಿಎಂ ಯೋಗಿ ಅವರಿದ್ರು, ಇನ್ನೊಂದ್ ಕಡೆ ನ್ಯಾಷನಲ್ ಸ್ಟೇಜ್ ನಲ್ಲಿ ಅಮಿತ್ ಶಾ ಇದ್ರು. ಎರಡು ಸಮಾರಂಭಗಳಲ್ಲಿ ವಿಷಯ ಒಂದೇ, ಸಿಖ್ ಗುರುಗಳ ಕೊಡುಗೆಗಳ ಬಗ್ಗೆ ಯೋಗಿ ಮತ್ತು ಅಮಿತ್ ಶಾ ಸಮಾರಂಭದಲ್ಲಿ ಪ್ರಸ್ತಾಪ ಆಗಿರೋದು. ಇದೇ ಸಂದರ್ಭದಲ್ಲಿ ಯೋಗಿ ಮತ್ತು ಅಮಿತ್ ಶಾ ಆಡಿರುವ ಮಾತು ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ. ಅದರಲ್ಲೂ ಒಬ್ಬ ಯುವ ಸಿಖ್ ಜ್ಞಾನಿ ಹೇಳಿರೋ ಮಾತುಗಳನ್ನ ಕೇಳಿದ್ರೆ 100% ಹೌದಲ್ವಾ ಇದು ಅನ್ಸುತ್ತೆ. ಖಡ್ಗ ಹಿಡಿದು ಬಂದ ಸಿಖ್ಖರ ಸೀನು ಭಯಂಕರ ಚರ್ಚೆ ಆಗ್ತಾ ಇದೆ ದೇಶಾದ್ಯಂತ. ಅದು ಸಿಎಂ ಆಫೀಸ್ಗೆ ಕತ್ತಿ ಖಡ್ಗ ಹಿಡಿದು ನುಗ್ಗಿದ್ದಾದ್ರು ಯಾಕೆ? ಏನನ್ನ ಸೂಚಿಸುತ್ತೆ ಇದು? ಇದರ ಆಕ್ಚುಲಿ ಮೀನಿಂಗ್ ಏನು? ಇದು ನಮಗೆ ಹೇಗೆ ಸಂಬಂಧಿಸಿದೆ ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ನೀವು ಉತ್ತರ ಭಾರತದವರಾಗಿರ್ಬೋದು, ದಕ್ಷಿಣ ಭಾರತದವರಾಗಿರ್ಬೋದು, ನಾರ್ತ್ ಈಸ್ಟ್ ವೆಸ್ಟ್ ಭಾರತದವರು ಆಗಿರಬಹುದು. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಭಾರತೀಯತೆ ಅಂದ್ರೆ ಏನು, ದೇಶ ಪ್ರೇಮ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯೋಗಿ ಇದ್ದ ಲಖನೌ ಸಭೆಯಲ್ಲಿ ಒಬ್ಬ ಯುವ ಸಿಖ್ ಜ್ಞಾನಿ ಮೈಕ್ ಹಿಡ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇವರ ಹೆಸರು ಜ್ಞಾನಿ ಗುರ್ಜಿತ್ ಸಿಂಗ್. ಈ ಯುವಕ ಆಡಿದ ಒಂದೊಂದು ಮಾತುಗಳು ಇಡೀ ಸಿಖ್ ಸಮುದಾಯವನ್ನ ಮತ್ತು ಹಿಂದೂ ಸಮುದಾಯವನ್ನ ಬಡಿದೆಬ್ಬಿಸುವಂತಿತ್ತು. ಇದರ ನಂತರ ಗವರ್ಮೆಂಟ್ ಏನ್ ಇದಕ್ಕೆ ರಿಪ್ಲೈ ಕೊಡ್ತು, ಅದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಹಾಗಾದ್ರೆ ಈ ಸಿಖ್ಖರಿಗೆ ಸರ್ದಾರ್ ಅನ್ನುವ ಹೆಸರು ಯಾಕೆ ಬಂತು? ಇವರು ತಲೆ ಮೇಲೆ ಪೇಟ ಸುತ್ಕೋತಾರೆ, ಅದನ್ನ ಪಗಡಿ ಅಂತಾರೆ. ನೀವು ಬಾಬಾ ಫತೇಹ್ ಸಿಂಗ್ರ ಹೆಸರು ಕೇಳಿರಬಹುದು. ಪುಟ್ಟ ಬಾಲಕನಾಗಿದ್ದಾಗ್ಲೇ ಇವರು ತಂದೆಯ ಮುಂದೆ ಬಂದು, ನಾನು ದೇಶದ ಪರವಾಗಿ ಹೋರಾಟ ಮಾಡ್ಬೇಕು, ನನ್ನನ್ನ ಯುದ್ಧ ಭೂಮಿಗೆ ಕಳಿಸಿಕೊಡಿ ಅಂತ ಕೇಳ್ತಾರೆ. ಆಗ ಅಲ್ಲಿದ್ದ ಜನ, ನೀನಿನ್ನು ಪುಟ್ಟ ಮಗು, ದೊಡ್ಡವನಾಗು, ಯೋಚಿಸೋಣ ಅಂತಾರೆ. ಆದ್ರೆ ಆ ಪುಟ್ಟ ಬಾಲಕ ಅಲ್ಲಿಗೆ ಸುಮ್ಮನಾಗೋದಿಲ್ಲ. ಒಳಗಡೆ ಹೋಗಿ ತಲೆಗೆ ಪಗಡಿ ಸುತ್ತಿಕೊಂಡು ಬಂದು ತಂದೆಯ ಮುಂದೆ ನಿಂತು ಮತ್ತೆ ಕೇಳುತ್ತೆ, ನೋಡಿ ಈಗ ನಾನು ಪಗಡಿ ಹಾಕೊಂಡಿದ್ದೀನಿ, ನನ್ನ ಹೈಟು ಜಾಸ್ತಿ ಆಗಿದೆ, ಶತ್ರುಗಳ ವಿರುದ್ಧ ನಾನೀಗ ಹೋರಾಟ ಮಾಡೋದಕ್ಕೆ ಸಿದ್ಧ ಅನ್ನುತ್ತೆ. ಆಗ ತಂದೆ, ನಾನು ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ ಅಂತೇಳಿ ಅನುಮತಿ ಕೊಟ್ಬಿಡ್ತಾರೆ. ನಿನ್ ಕೈಲಾಗದ್ದು ಯಾವುದೂ ಇಲ್ಲ, ಏನ್ ಬೇಕಾದ್ರೂ ಮಾಡ್ತೀಯ, ಹೋಗು ಹೋರಾಟ ಮಾಡು ಅಂತ. ಇದು ನೋಡಿ ಸರ್ದಾರರ ತಾಕತ್ತು ಮತ್ತು ಪಗಡಿಯ ಮಹತ್ವ. ಇವರು ತಲೆಗೆ ಹಾಕುವ ಪಗಡಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಗೊತ್ತಾ? ನಮ್ಮ ಕುಟುಂಬವನ್ನ, ನಮ್ಮ ರಾಜ್ಯ, ದೇಶವನ್ನ ಯಾವುದೇ ಸಂಕಷ್ಟದ ಪರಿಸ್ಥಿತಿನಲ್ಲೂ ಪ್ರೊಟೆಕ್ಟ್ ಮಾಡ್ತೇವೆ. ನೀವು ಭಾರತದ ಸೇನೆನಲ್ಲೇ ನೋಡಿ, ಸಿಖ್ಖರೇ ಜಾಸ್ತಿ ಕಾಣೋದು. ಅವರು ದೇಶದ ಪರವಾಗಿ ಮಾತಾಡೋರು, ದೇಶ ಹಿತ ಬಯಸೋರು, ಭಾರತಕ್ಕೆ ಕಾಲ ಕಾಲಕ್ಕೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಇರ್ತಾರೆ. ಆ ಜ್ಞಾನಿ ಗುರ್ಜಿತ್ ಸಿಂಗ್ ಅನ್ನುವ ಸಿಖ್ ಯುವಕನ ಮಾತುಗಳು ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದಾವೆ. ಅವರೇ ಹೇಳಿರೋದು, ಒಂದು ಮಗುವಿಗೆ ಒಂದು ಮ್ಯಾಪ್ ಕೊಡಲಾಗತ್ತಂತೆ, ಅದು ತುಂಡಾಗಿದ್ದ ಭಾರತದ ನಕಾಶೆ, ಇದನ್ನ ಸರಿ ಮಾಡೋದಕ್ಕಾಗುತ್ತಾ ಮಾಡು ಅಂತ ಕೇಳ್ತಾರೆ. ಕೆಲವೇ ಕ್ಷಣಗಳಲ್ಲಿ ಆ ಪುಟ್ಟ ಹುಡುಗ ಬಾಲಕ ಭಾರತದ ನಕಾಶೆಯನ್ನ ಪ್ರತಿಯೊಂದು ರಾಜ್ಯಗಳು ಸರಿಯಾಗಿರುವಂತೆ ಜೋಡಿಸಿ ತೋರಿಸಿಬಿಡುತ್ತೆ. ಇಷ್ಟು ಕಡಿಮೆ ಸಮಯದಲ್ಲಿ ತುಂಡಾಗಿದ್ದ ನಕಾಶೆಯನ್ನ ಸರಿಯಾಗಿ ಹೇಗೆ ಜೋಡಿಸಿದೆ ಅಂತ ಕೇಳ್ತಾರೆ. ಆಗ ಆ ಮಗು ಹೇಳುತ್ತೆ, ನಾನು ಆ ನಕ್ಷೆಯನ್ನೇ ನೋಡ್ಲಿಲ್ಲ, ಹಿಂದೆ ಇದ್ದಂತಹ ಮಾನವನ ದೇಹದ ಚಿತ್ರವನ್ನ ಗಮನಿಸಿದೆ, ಅದರ ಅಂಗಾಂಗಗಳನ್ನ ಯಥಾವತ್ತಾಗಿ ಜೋಡಿಸ್ತಾ ಹೋದೆ, ಕಡೆಗೆ ಭಾರತದ ನಕಾಶೆ ಆಗೋಗ್ಬಿಡ್ತು. ಇದರಲ್ಲಿ ಸ್ಪಷ್ಟ ಸಂದೇಶ ಇದೆ, ನಮ್ಮ ನಡುವೆ ಇರ್ತಕ್ಕಂತಹ ಸಮಸ್ಯೆಗಳನ್ನ ಫಿಕ್ಸ್ ಮಾಡಿದ್ರೆ ಮುಗೀತು. ದೊಡ್ಡ ದೊಡ್ಡ ಗಂಡಾಂತರಗಳು ದೇಶ ಏನ್ ಎದುರಿಸುತ್ತೆ, ಅದು ಲೀಲಾಜಾಲವಾಗಿ ಬಗೆಹರಿದೋಗ್ಬಿಡುತ್ತೆ. ಈ ಸಿಖ್ ಯುವಕ ಸಮಸ್ಯೆ ಆಳಕ್ಕಿಳಿದು ಯಾವ ರೀತಿ ಅದನ್ನ ಬಗೆಹರಿಸಬಹುದು ಅನ್ನುವುದರ ಬಗ್ಗೆ ಕ್ಲೂ ಕೊಟ್ಟಿದ್ದು. ಇದು ಇಷ್ಟೊಂದು ಇಂಪಾರ್ಟೆಂಟ್ ಯಾಕಾಗುತ್ತಪ್ಪ ಅಂದ್ರೆ, ಯೋಗಿನೇ ಕೊಟ್ಟಿದ್ದು ಮೆಸೇಜು, ಬಟೇಂಗೆ ತೋ ಕಟೇಂಗೆ. ರಾಜಕಾರಣಿಗಳು ತಮ್ಮ ಸ್ವ ಹಿತಾಸಕ್ತಿಗಾಗಿ, ಅಧಿಕಾರಕ್ಕಾಗಿ ದೇಶವನ್ನ ಜಾತಿಗಳಾಗಿ, ಧರ್ಮಗಳಾಗಿ ಒಡೆದು ವಿಷಬೀಜ ಬಿತ್ತಿ ಬ್ರಿಟಿಷರು ಮಾಡಿದಂತಹ ಒಡೆದು ಆಳುವ ನೀತಿಯನ್ನ ಕಂಟಿನ್ಯೂ ಮಾಡಿದಾರಷ್ಟೇ. ಅದಕ್ಕೆ ಸೊಲ್ಯೂಷನ್ ಪರ್ಫೆಕ್ಟ್ ಯೋಗಿ ಕೊಟ್ಟಿರುವ ಮಂತ್ರ ಬಟೇಂಗೆ ತೋ ಕಟೇಂಗೆ. ಯಾಕಂದ್ರೆ ಈಗಿನ ಸನ್ನಿವೇಶಕ್ಕೆ ಇದು ಬಹಳ ಇಂಪಾರ್ಟೆಂಟ್. ತಮಿಳುನಾಡಿಂದ ಕೂಗುಗಳು ಹೇಳುತ್ತೆ, ನಾವು ದಕ್ಷಿಣ ಭಾರತದವರು ಅಂತಾರೆ. ಮುಂದೆ ಬಿಟ್ರೆ ಸಪರೇಟ್ ದೇಶ ಮಾಡೋದಕ್ಕೂ ಹೊರಟು ಬಿಡ್ತಾರೆ. ಕೇರಳದಿಂದಲೂ ದೇಶ ವಿರೋಧಿ ಕೂಗುಗಳು ಕೇಳಿ ಬರುತ್ತೆ. ಇನ್ನೊಂದ್ ಕಡೆ ನಾರ್ತ್ ಈಸ್ಟ್ ನ ಕಟ್ ಮಾಡೋದಾಗಿ ಬಾಂಗ್ಲಾದೇಶ ಬೆದರಿಕೆ ಹಾಕುತ್ತೆ. ಇದೆಲ್ಲ ಯಾಕಾಗುತ್ತೆ? ನಮ್ಮಲ್ಲಿರುವ ದೌರ್ಬಲ್ಯದಿಂದ. ಕತ್ತಿ ಹಿಡಿದು ಸಿಖ್ಖರು ಯೋಗಿಯ ನಿವಾಸಕ್ಕೆ ನುಗ್ಗಿದ್ರು ಅಂತ ಹೇಳ್ದೆ. ಇದರ ಅರ್ಥ, ದೇಶವನ್ನು ಒಂದು ಮಾಡ್ಬೇಕು, ನಾವು ದೇಶ ವಿರೋಧಿಗಳ ನಡುವೆ ಕತ್ತಿ ಜಳಪಿಸ್ಬೇಕು. ಅಂದ್ರೆ ವಿಚ್ಛಿದ್ರಕಾರಿ ಶಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಅನ್ನೋದ್ರ ಇದರ ಸಂದೇಶ. ನಾವೆಲ್ಲ ಒಂದಾಗಿ ಹೋರಾಟ ಮಾಡ್ಬೇಕು ಅನ್ನೋ ಸಂದೇಶ. ಇದು ಯೋಗಿಯ ವಿರುದ್ಧ ಸಿಖ್ಖರು ಕತ್ತಿ ಹಿಡಿದು ಬಂದಿದ್ದಲ್ಲ,
ಯೋಗಿಯನ್ನ ಮತ್ತು ದೇಶವನ್ನ ಸಮರ್ಥನೆ ಮಾಡಿ ಕತ್ತಿ ಹಿಡಿದು ಬಂದಿದ್ದು. ಹಾಗಾದ್ರೆ ಕತ್ತಿ ಹಿಡಿದವರೆಲ್ಲ ದೇಶದ ಪರ, ದೇಶಭಕ್ತರ? ನೀವು ಇತಿಹಾಸ ನೋಡಿ, ಇಬ್ಬರ ಕೈಲಿ ಕತ್ತಿ ಇತ್ತು. ಒಬ್ಬರು ಔರಂಗಜೇಬ್, ಇನ್ನೊಬ್ಬರು ಗುರು ಗೋವಿಂದ ಸಿಂಗ್. ಇಬ್ಬರು ಕತ್ತಿ ಹಿಡಿದ ಕಾರಣಕ್ಕೆ ಭೂಮಿ ಆಕಾಶದ ಅಂತರ ಇದೆ. ಔರಂಗಜೇಬ್ ಕತ್ತಿ ಹಿಡಿದಿದ್ದು ಅಧಿಕಾರಕ್ಕಾಗಿ, ಜಮೀನನ್ನ ಕಬ್ಜಾ ಮಾಡಿದ್ದು, ಅನ್ಯಾಯ, ಅತ್ಯಾಚಾರ, ದುರಾಡಳಿತ ಮಾಡಿದ್ದು, ಮತಾಂತರ ಮಾಡಿದ್ದು, ಈ ಕೆಲಸ ಮಾಡೋದಕ್ಕೆ ಔರಂಗಜೇಬ್ ಕತ್ತಿ ಹಿಡಿದಿದ್ದು. ಇನ್ನೊಂದ್ ಕಡೆ ಗುರು ಗೋವಿಂದ ಸಿಂಗರು ದೇಶಕ್ಕೆ ಸ್ವತಂತ್ರಕ್ಕಾಗಿ, ಮನುಕುಲದ ಏಳಿಗೆಗಾಗಿ ಕತ್ತಿ ಹಿಡಿದಿದ್ದು. ಈ ಮೆಸೇಜ್ ಎಷ್ಟು ಕ್ಲಿಯರ್ ಇದೆಯಪ್ಪ ಅಂದ್ರೆ, ಸಿಖ್ಖರಲ್ಲೂ ಕೆಲವೊಂದಷ್ಟು ಜನ ಖಲಿಸ್ತಾನ್ ಭಾರತದಿಂದ ಸಪರೇಟ್ ಆಗಬೇಕು, ಧರ್ಮದ ಆಧಾರದ ಮೇಲೆ ಖಲಿಸ್ತಾನ್ ಆಗಬೇಕು ಅಂತ ಹೋರಾಟಗಳು ನಡೆಯುತ್ತೆ. ಅದು ನಮ್ಮ ದೇಶದಲ್ಲಿಲ್ಲ ಬಿಡಿ, ಹೊರದೇಶದಲ್ಲಿ ಇದಕ್ಕೆ ಫಂಡ್ ಆಗತ್ತೆ. ಆ ಖಲಿಸ್ತಾನ್ ಹೋರಾಟಕ್ಕೆ ಸಪೋರ್ಟ್ ಮಾಡುವವರ ಸಿಖ್ಖರ ಸಂಖ್ಯೆ ಎಷ್ಟು ಗೊತ್ತಾ? ಅದು ಕೇವಲ 0.0001%. ಉಳಿದ ಎಲ್ಲ ಸಿಖ್ಖರು, ದೇಶಾಭಿಮಾನಿಗಳು ಭಾರತದ ಜೊತೆಗೆ ಇರೋದಕ್ಕೆ ಇಷ್ಟಪಡೋರು ಭಾರತೀಯರು. ಇದಿಷ್ಟು ಯೋಗಿಯ ಸಭೆಯಲ್ಲಾದ ಘಟನೆಗಳು. ಇನ್ನೊಂದ್ ಕಡೆ ಅಮಿತ್ ಶಾ ವೇದಿಕೆಯಲ್ಲೂ ಇಂತಹದ್ದೇ ಸಮಾರಂಭ ನಡೀತಾ ಇತ್ತು. ಆಗ ಅಮಿತ್ ಶಾ ಒಂದು ಪದ ಬಳಕೆ ಮಾಡ್ತಾರೆ, ಹಿಂದ್ ದಿ ಚಾದರ್. ಅಂದ್ರೆ ದೇಶವನ್ನು ಪ್ರೊಟೆಕ್ಟ್ ಮಾಡಿದವರು ಇವರು, ದುಷ್ಟ ಶಕ್ತಿಗಳ ಕೈಯಿಂದ ದೇಶವನ್ನು ರಕ್ಷಿಸಿದವರು ಸರ್ದಾರ್ಗಳು. ಗುರು ತೇಗ್ ಬಹದ್ದೂರ್ ಇಲ್ದೆ ಹೋಗಿದ್ರೆ ಹಿಂದೂಗಳು ಇರ್ತಾ ಇರ್ಲಿಲ್ಲ, ಸಿಖ್ಖರು ಇರ್ತಾ ಇರ್ಲಿಲ್ಲ. ಕಾಶ್ಮೀರಿ ಪಂಡಿತರನ್ನ ಕತ್ತಿ ಹಿಡಿದು ಕನ್ವರ್ಟ್ ಮಾಡ್ತಾ ಇರ್ತಾರೆ. ಮಹಿಳೆಯರು, ಹುಡುಗಿಯರನ್ನ, ಹಿಂದೂ ಸಮುದಾಯದ ಮಹಿಳೆಯರು, ಹುಡುಗಿಯರನ್ನ ಒತ್ತೊಯ್ತಾ ಇದ್ರು. ಈ ಎಲ್ಲ ಸಂಕಷ್ಟಗಳಿಂದ ನಮ್ಮನ್ನ ಕಾಪಾಡಬೇಕು ಅಂತ ಹಿಂದೂ ಸಮುದಾಯ ಗುರು ತೇಗ್ ಬಹದ್ದೂರ್ ಬಳಿ ಬರುತ್ತೆ. ದಯಮಾಡಿ ನಮ್ಮನ್ನ ಈ ರಾಕ್ಷಸರ ಕೈಯಿಂದ ರಕ್ಷಿಸಿ ಅಂತಾರೆ. ಆಗ ಗುರು ತೇಗ್ ಬಹದ್ದೂರ್ ಅವರು ಒಂದು ಖಡಕ್ ನಿರ್ಧಾರ ಮಾಡ್ತಾರೆ. ತನ್ನ ಸ್ವಂತ ಮಕ್ಕಳನ್ನ ಈ ರಾಕ್ಷಸಿ ಪ್ರವೃತ್ತಿಯವರ ವಿರುದ್ಧ ಹೋರಾಟ ಮಾಡೋದಕ್ಕೆ ಕಳಿಸ್ತಾರೆ ಯುದ್ಧ ಭೂಮಿಗೆ. ಒಂದು ಕ್ಷಣನೂ ಹಿಂದೆ ಮುಂದೆ ನೋಡದೆ ಆ ಗುರುದೇವ ತನ್ನ ಮಕ್ಕಳನ್ನ ಯುದ್ಧ ಮಾಡೋದಕ್ಕೆ ಕಳಿಸ್ತಾರೆ. ಅವರಿಗೆ ಸ್ಪಷ್ಟವಾಗಿ ಅರಿವಿತ್ತು, ಇವರೆಲ್ಲ ಪುಟ್ಟವರು, ಯುದ್ಧ ಮಾಡೋದಕ್ಕೆ ಹೋದ್ರೆ ತಿರುಗಿ ವಾಪಸ್ ಬರೋರಲ್ಲ, ಇವರೆಲ್ಲ ಸಾಯ್ತಾರೆ ಅಂತ ಗೊತ್ತಿದ್ರು ದೇಶ ಬಚಾವ್ ಮಾಡೋದಕ್ಕೆ, ತನ್ನನ್ನು ನಂಬಿ ಬಂದ ಹಿಂದೂಗಳನ್ನ ಬಚಾವ್ ಮಾಡೋದಕ್ಕೆ ತನ್ನ ಮಕ್ಕಳನ್ನ ಬಲಿ ಕೊಡೋದಕ್ಕೆ ಮುಂದಾಗ್ತಾರೆ ಗುರುದೇವ. ಅದಾದ ನಂತರ ಈ ಸಿಖ್ ಗುರುಗಳಿಗೆ ಯಾವ ರೀತಿ ಟಾರ್ಚರ್ ಕೊಟ್ಟು ಶಿರಚ್ಛೇದ ಮಾಡ್ತಾರೆ ಅನ್ನೋದನ್ನ ಎಳೆಯಾಗಿ ಬಿಚ್ಚಿಡ್ತಾರೆ ಅಮಿತ್ ಶಾ. ಈಗ ಸಪರೇಟ್ ಖಲಿಸ್ತಾನಕ್ಕಾಗಿ ಹೋರಾಟಗಳಾಗ್ತಾ ಇದಾವೆ. ಇದನ್ನ ನೆನಪು ಮಾಡಿ ಕೇಳ್ತಾ ಇರೋದು, ನಿಮ್ಮ ಪೂರ್ವಜರು ನಮ್ಮ ದೇಶವನ್ನು ಒಂದು ಮಾಡೋದಕ್ಕೆ ಪಟ್ಟ ಪ್ರಯತ್ನಗಳನ್ನ ಮರೆತ್ರ? ಆಗಿನ ನಿಮ್ಮ ಪೂರ್ವಜರು ಶಿರಚ್ಛೇದ ಮಾಡಿಸಿಕೊಂಡ್ರೆ ಹೊರತು ಮತಾಂತರ ಆಗ್ಲಿಲ್ಲ. ಆದ್ರೆ ಈಗ ಕೆಲವು ಆಂಟಿ ಇಂಡಿಯಾ ಎಲಿಮೆಂಟ್ಸ್ ದೇಶ ವಿರೋಧಿಗಳ ಜೊತೆಗೆ ಕೈ ಜೋಡಿಸಿ ಸಪರೇಟ್ ಆಗುವ ಮಾತಾಡ್ತಾ ಇದ್ದಾರೆ. ಹಳೆಯ ದಿನಗಳನ್ನ ನೆನಪು ಮಾಡಿಕೊಳ್ಳಿ. ನಿಮ್ಮ ತಾಯಿಗೂ ಗೊತ್ತಿತ್ತು ಮಕ್ಕಳು ಚಿಕ್ಕವರು, ಇವ್ರ ಕೈಲಿ ಏನೂ ಆಗೋದಿಲ್ಲ. ಆದ್ರೆ ಸಹಾಯ ಕೇಳಿ ಬಂದವರ ರಕ್ಷಣೆಗಾಗಿ ತನ್ನ ಮಕ್ಕಳನ್ನೇ ರಣರಂಗಕ್ಕೆ ಕಳಿಸುವ ನಿರ್ಧಾರ ಮಾಡ್ತಾರೆ. ಮುಂದೆ ನಿಮ್ಮೆಲ್ಲರ ರಕ್ಷಣೆಗಾಗಿ ಹೋರಾಟ ಮಾಡುವ ಸಂದರ್ಭಗಳು ಬರಬಹುದು. ನೀವು ನಿಮ್ಮ ಕತ್ತಿಯನ್ನ ಒಳ್ಳೆ ಕಾರ್ಯಗಳಿಗಾಗಿ ಜಳಪಿಸಿ ಅಂತಾರೆ ಅಮಿತ್ ಶಾ ಮತ್ತು ಯೋಗಿ. ಇನ್ನೊಂದ್ ಕಡೆ ಜ್ಞಾನಿ ಗುರುಜಿತ್ ಸಿಂಗ್, 3 ಜನ ಸೇರಿ ಸಿಖ್ಖರ ತ್ಯಾಗ ಬಲಿದಾನಗಳನ್ನ ನೆನಪು ಮಾಡಿಕೊಟ್ಟಿದ್ದಾರೆ. ಈಗಲೂ ದೇಶದ ಜನರಿಗೆ ಅನ್ನ ಹಾಕುವ ದೊಡ್ಡ ಸಮುದಾಯ ಸಿಖ್. ಕೆಲವು ದೇಶ ವಿರೋಧಿಗಳು ಹಿಂದೂಗಳು ಮತ್ತು ಸಿಖ್ಖರ ವಿರುದ್ಧ ವಿಷ ಬೀಜ ಬಿತ್ತೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂತಹ ಪ್ರಯತ್ನಗಳನ್ನ ಯೋಗಿ ಮತ್ತು ಅಮಿತ್ ಶಾ ಮೊಳಕೆಯಲ್ಲೇ ಚಿವುಟುವ ಕೆಲಸ ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.